ನಮಸ್ಕಾರ. ನಾನು ಈ ದಿನ ಕರಿಬೇವಿನ ಎಲೆ ಹಾಕಿ ಚಟ್ನಿ ಮಾಡ್ಕೊಂಡು ಬಂದಿದ್ದೀನಿ. ಇದು ತುಂಬ ಸರಳವಾಗಿ ಮಾಡುವಂಥದ್ದು, ಬಹಳ ರುಚಿಯಾಗಿರುತ್ತೆ. ದೋಸೆ, ಇಡ್ಲಿ, ಅಕ್ಕಿ ರೊಟ್ಟಿಗೆ ತುಂಬ ಟೇಸ್ಟು, ಹಾಗೆ ಅನ್ನಕ್ಕೆ ಸಹಿತ ಕಲಿಸ್ಕೊಂಡು ಊಟ ಮಾಡ್ಬೋದು. ಬನ್ನಿ ಈಗ ಚಟ್ನಿ ರೆಸಿಪಿನ ನೋಡ್ತಾ ಹೋಗೋಣ. ಯಾವುದೇ ಕಾಯಿ ಚಟ್ನಿ ಮಾಡಬೇಕಾದ್ರೆ ಫ್ರೆಶ್ ಕಾಯಿ ಇರಬೇಕು, ಆವಾಗ ರುಚಿ ಜಾಸ್ತಿ. ಆಗ ತಾನೇ ಒಡೆದ ಕಾಯಿಯಿಂದ ನಾನು 1 ಬೌಲ್ ಆಗೋಷ್ಟು ಕಾಯಿ ಹೂವನ್ನು ಹೆರೆದಿಟ್ಕೊಂಡಿದ್ದೀನಿ. 1/4 ಸ್ಪೂನು ಸಾಸಿವೆ ಕಾಳು, ಹಾಗೆ ರುಚಿಗಾಗೋಷ್ಟು ಕಲ್ಲುಪ್ಪು ಇಟ್ಕೊಂಡಿದ್ದೀನಿ. ಪುಡಿ ಉಪ್ಪಿಗಿಂತ ಕಲ್ಲುಪ್ಪು ಹಾಕಿದರೆ ಚಟ್ನಿ ಬಹಳ ರುಚಿ ಕೊಡುತ್ತೆ. ಹಾಗೆ 2 ಕರಿಬೇವಿನ ಕುಡಿಗಳನ್ನು ಇಟ್ಕೊಂಡಿದ್ದೀನಿ. 10 ಜೀರಿಗೆ ಮೆಣಸು ಇಟ್ಕೊಂಡಿದ್ದೀನಿ, ಹಸಿದಾಗಿದ್ದು. ನೀವು ಬೇಕಾದರೆ ಹಸಿ ಮೆಣಸನ್ನು ಇಟ್ಕೊಳ್ಳಿ, ಆದರೆ ಹುರಿಬೇಕು. 1 ಸ್ಪೂನು ಹುಣಸೆಹಣ್ಣನ್ನ ಎಸಳು ಇಟ್ಕೊಂಡಿದ್ದೀನಿ. ಪರಿಮಳಕ್ಕೆ ಹಿಂಗೆ ಇಟ್ಕೊಂಡಿದ್ದೀನಿ. ಇವೆಲ್ಲವನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕಿ 1/4 ಲೋಟದಷ್ಟು ನೀರು ಹಾಕ್ತೀನಿ. ನಯಸ್ಸಾಗಿ ರುಬ್ಬೋಣ. ಚಟ್ನಿ ನಯಸ್ಸಾಗಿ ರುಬ್ಬಿ ಒಂದು ಪಾತ್ರೆಗೆ ತೆರಪು ಮಾಡಿದ್ದೀನಿ. ಈಗ ಒಗ್ಗರಣೆ ರೆಡಿ ಮಾಡೋಣ. ಒಲೆ ಮೇಲೆ ಒಗ್ಗರಣೆ ಸೌಟು ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. 1/4 ಸ್ಪೂನ್ ಉದ್ದಿನಬೇಳೆ ಹಾಕ್ತೀನಿ. 2 ಒಣಮೆಣಸಿನ್ಕಾಯಿ ಚೂರು ಹಾಕಿದ್ದೀನಿ. ಹಾಗೆ ಪರಿಮಳಕ್ಕೆ ಹಿಂಗೆ ಹಾಕಿದ್ದೀನಿ. ಈಗ ಒಗ್ಗರಣೆ ಸ್ವಲ್ಪ ಫ್ರೈ ಆಗ್ತಾಯಿದೆ. ಸಾಸಿವೆ ಕಾಳನ್ನು ಈಗ ಹಾಕೋಣ. ಸಾಸಿವೆ ಕಾಳು ಸಹಿತ ಸ್ವಲ್ಪ ಫ್ರೈ ಆಗಬೇಕು, ಆಗಲೇ ಚಟ್ನಿಗೆ ಘಮ ಘಮ ಅಂತ ಪರಿಮಳ ಬರೋದು. ಈಗ ಒಗ್ಗರಣೆ ಆಯಿತು, ಚಟ್ನಿಗೆ ಹಾಕೋಣ. ಒಗ್ಗರಣೆ ಹಾಕಿದ ಮೇಲೆ ಒಗ್ಗರಣೆ ಸೌಟನ್ನ ಆ ಪಾತ್ರೆ ಮೇಲೆ ಮುಚ್ಚಿಬಿಡಬೇಕು. ಆಗ ಪರಿಮಳ ಇನ್ನೂ ಜಾಸ್ತಿ ಬರುತ್ತೆ ಚಟ್ನಿಗೆ. ಬಹಳ ರುಚಿಯಾಗಿರುತ್ತೆ ಈ ಚಟ್ನಿ. ನೋಡಿ, ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.